ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ಅಂತೂ ಮಸ್ತ್ ಆಗಿದೆ. ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಬಿಗ್ ಬಾಸ್ ಮನೆಯಲ್ಲಿ ಕಾಣುವಂತ ಅಪ್ಸರ, ಅವಳ ಕಣ್ಣುಗಳೇ ನೋಡೋದಕ್ಕೆ ಸುಂದರ. ನಾ ಹೇಳ್ಬೇಕು ಅನಿಸ್ತು, ಹೇಳ್ದೆ. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಗಿಲ್ಲಿ ಮಾಡಿದ ನಕಲಿಗೆ ಎಷ್ಟು ಮಾರ್ಕ್ಸ್ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ನೀವೆಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸದ್ಯ ಇವಾಗ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಕ್ಲಾಸ್ಗಳು ಸಿಕ್ಕಿದೆ. ಬೇಕಾಗಿರೋರಿಗೆ ಸ್ವಲ್ಪ ಕ್ಲಾಸು, ಬೇಡದೇ ಇರೋ ವಿಚಾರಗಳಿಗೆ ತುಂಬಾ ದೊಡ್ಡ ಕ್ಲಾಸ್ ಅಂತೂ ಸಿಕ್ಕಿದೆ. ಸ್ವಲ್ಪ ಈಗ ನಗಿಸೋ ಪ್ರಯತ್ನ ಕೂಡ ಇಲ್ಲಿ ಆಗ್ತಿದೆ. ತುಂಬಾ ಚೆನ್ನಾಗಿ ಇಲ್ಲಿ ಗಿಲ್ಲಿ ನಟ ಅವರು ಎಲ್ಲರನ್ನೂ ಕೂಡ ನಗಿಸ್ತಾರೆ. ನೋಡ್ಬೋದು, ಕಾಮಿಡಿ ಅಂತ ಬಂತು ಅಂದ್ರೆ ಟಾಪ್ ಲೆವೆಲ್, ಡ್ಯಾನ್ಸ್ ಅಂತ ಬಂದ್ರು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಷ್ಟೇ, ಅವ್ರಿಗೆ ಎಷ್ಟೇ ಬೇಜಾರಾಗಿದ್ರು ಕೂಡ ಅವರು ಏನಾದರೂ ಮಾಡಿ ಅಂತ ಕೊಟ್ಟಾಗ ನಿಜವಾಗ್ಲೂ ಕೂಡ ಅದಕ್ಕೆ ಎಷ್ಟು ಒಂದು ನ್ಯಾಯ ಒದಗಿಸ್ಬೇಕೋ ಅಲ್ಲಿ ಚೆನ್ನಾಗಿ ಒದಗಿಸ್ತಾ ಇದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾರೆ, ನನ್ನನ್ನ ಇಲ್ಲಿ ಇಮಿಟೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಗಿಲ್ಲಿ ನಟ ಅವ್ರನ್ನ ಕರೀತಾರೆ. ಇಲ್ಲಿ ಗಿಲ್ಲಿ ನಟ ಫಸ್ಟ್ಗೆ ಹೇಳ್ತಾರೆ, ರಾಶಿಕಾ ಅವರೇ, ಈ ಮನೆಯಲ್ಲಿ ಕೂಗಾಡೋದ್ರಿಂದ ಮಾತ್ರ ಪ್ರಾಬ್ಲಮ್ ಆಗಲ್ಲ, ವಾಮಿಟ್ ಮಾಡೋದ್ರಿಂದನೂ ಕೂಡ, ಚಪ್ಪಾಳೆ ತಟ್ಟೋದ್ರಿಂದನೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಜನ ನಾವು ಸೀರಿಯಸ್ ಆಗಿ ತಗೊಂಡ್ರೆ, ನಿನ್ನೆಯಲ್ಲಿ ಏನ್ ತಪ್ಪು ಮಾಡಿದ್ರು ರಾಶಿಕಾ ಅವರು, ರಿಷಾ ಅವರು, ಈ ಒಂದು ವಿಚಾರನ ಈ ರೀತಿಯಾಗಿ ಹೇಳಿದ್ರು ಕೂಡ ಕಾಮಿಡಿ ಆಗುತ್ತಲ್ವಾ ಅಂತ ಇಲ್ಲಿ ಗೊತ್ತಾಗ್ತದೆ. ಹೌದು, ಒಂದೊಂದು ವಿಚಾರ ಇಲ್ಲಿ ತುಂಬಾನೇ ಸೀರಿಯಸ್ ಆದ ವಿಚಾರಗಳು ಇರುತ್ತೆ. ಇದನ್ನ ಹುಡುಗಿರು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕು. ಹುಡುಗರಿಗೆ ಕಾಲು ಎಳೆಯೋದಾಗ್ಲಿ ಮಾಡಬಾರ್ದು. ಅವ್ರು ಇಲ್ಲಿ ಕಾಲು ಎಳೆದಾಗ ಹುಡುಗಿರು ಯಾಕೆ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕು ಅಂತಾನು ಕೂಡ ಇಲ್ಲಿ ಅರ್ಥ ಆಗುತ್ತೆ. ಕಾಮಿಡಿ ಅಂತ ಹೋಗ್ತಾ ಇದ್ದಾಗ ಅದನ್ನ ಕಾಮಿಡಿ ರೀತಿಯಲ್ಲೇ ತಗೊಂಡೋಗ್ಬೇಕು, ಬೇರೆ ರೀತಿಯಾಗಿ ಒಂದು ಅದನ್ನ ತಿರುಗ್ಸಕ್ಕೆ ಹೋಗ್ಲೇಬಾರ್ದು. ನೋಡಿ, ಇಲ್ಲಿ ಗಿಲ್ಲಿ ನಟ ಅವ್ರು ಎಷ್ಟು ಚೆನ್ನಾಗಿ ಇಲ್ಲಿ ಹೇಳಿದ್ರು ಅಂತ ಬಿಟ್ಟು, ಇಲ್ಲಿ ಇವ್ರು ಹೇಳ್ಬೇಕಾದ್ರೆ ನಗು ಬರ್ತಾ ಇದ್ದೇನಕ್ಕೆ ಅಂತಂದ್ರೆ ಅದನ್ನ ಕಾಮಿಡಿ ರೀತಿಲಿ ಇಲ್ಲಿ ಹೇಳ್ತಾ ಇದಾರೆ, ಬೇರೆಯವ್ರಿಗೆ ಹರ್ಟ್ ಆಗಂಗೆ ಇಲ್ಲಿ ಹೇಳ್ತಲ್ಲ. ಯಾಕಂತಂದ್ರೆ ಇಲ್ಲಿ ಹೇಳಿದ್ರು ಈ ರೀತಿಯಾಗೂ ಕೂಡ ಹೇಳ್ಬೋದಾ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಇಲ್ಲಿ ಇಮಿಟೇಟ್ ಮಾಡ್ತಾ ಇದ್ದಾರೆ. ಆ ನಂತರ ಇಲ್ಲಿ ಕಾವ್ಯ ಅವ್ರ ಬಗ್ಗೆ ಹೇಳಿ ಅಂತ ಅಷ್ಟೇ, ಇಲ್ಲಿ ಗಿಲ್ಲಿ ನಟ ಅವರು ಏನೋ ಹೇಳಕ್ ಪ್ರಯತ್ನ ಪಡ್ತಾ ಇದಾರೆ. ಆಲ್ರೆಡಿ ಒಂದ್ಸತಿ ಇಲ್ಲಿ ಐ ಲವ್ ಯು ಅಂತ ಕೂಡ ಇಲ್ಲಿ ಹೇಳಿದ್ರು. ಓಂ ಸಿನಿಮಾದ್ದು ಒಂದು ಸೀನ್ ಕೂಡ ಇತ್ತು, ಅದನ್ನು ಕೂಡ ಇಲ್ಲಿ ರೀಕ್ರಿಯೇಟ್ ಮಾಡಿದ್ರು. ಇಲ್ಲಿ ಕಾವ್ಯ ಅವ್ರಿಗೆ ಅರ್ಥ ಆಗ್ತಾರೋ ಅಥವಾ ಕಾವ್ಯ ಅವರೇ ಬೇಕಂತ ಅವಾಯ್ಡ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಇಲ್ಲಿ ಕಾವ್ಯ ಅವ್ರ ಬಗ್ಗೆ ಇಲ್ಲಿ ಗಿಲ್ಲಿ ಅವ್ರು ಹೇಳಿದೇನಪ್ಪ ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಕಾಣುವಂತ ಅಪ್ಸರ, ಅವಳ ಕಣ್ಣುಗಳೇ ನೋಡೋದಕ್ಕೆ ಸುಂದರ. ತುಂಬಾ ಚೆನ್ನಾಗಿ ಇಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲಿ ಹೇಳಿದ್ರು, ಇದ್ಯಾಕೋ ನಾನ್ ಹೇಳ್ತಿದ್ದಂಗೆ ಇದೆಯಲ್ಲ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ರು. ಗಿಲ್ಲಿ ಅವರು ಇಲ್ಲಿ ಕೊನೆಯದಾಗಿ ಒಂದು ಹೇಳ್ತಾರೆ, ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಅಣ್ಣ ಅಂತ ಬಿಟ್ಟು. ನಿಜವಾಗ್ಲೂ ಕೂಡ ಅವ್ರಿಗೆ ಹೇಳ್ಬೇಕು ಅಂತ ಅನ್ಸಿದನ್ನ ಹೇಳ್ತಾ ಇದಾರೆ. ಬಟ್ ಕಾವ್ಯ ಅವ್ರಿಗೆ ಏನ್ ಹೇಳ್ಬೇಕು ಅನ್ನೋದನ್ನ ಡೈರೆಕ್ಟ್ ಆಗಿ ಇಲ್ಲಿ ಹೇಳ್ತಾ ಇರೋ ಅಥವಾ ಬೇಕಂತ ಅವಾಯ್ಡ್ ಮಾಡ್ತಾ ಇದಾರೆ ಏನೋ ಗೊತ್ತಾಗ್ತಲ್ಲ. ಹೌದು, ಇಲ್ಲಿ ಇಬ್ಬರದು ಕೂಡ ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ. ಗಿಲ್ಲಿ ಅವ್ರು ತಪ್ಪು ಮಾಡಿದಾಗೂ ಕೂಡ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ. ಒಂದೊಂದು ವಿಚಾರದಲ್ಲಿ ಸ್ವಲ್ಪ ಅವ್ರದ್ದು ರಾಂಗ್ ಡಿಸಿಷನ್ ಕೂಡ ಇಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಆದ್ರೆ ಇಲ್ಲಿ ನೋಡಿ, ನಾವೆಲ್ಲರೂ ಏನ್ ಅನ್ಕೊಂಡ್ವಿ ಅಂತಂದ್ರೆ, ಇಲ್ಲಿ ಉತ್ತಮ ಕಳಪೆ ಕೊಟ್ಟಾಗ ಕಾವ್ಯ ಅವರು ಯಾಕೋ ಬೇರೆ ರೀತಿಯಲ್ಲಿ ಬೇರೆ ಆಂಗಲ್ ಅಲ್ಲಿ ಯೋಚನೆ ಮಾಡ್ಬಿಟ್ರೆ ರಕ್ಷಿತ್ ಅವ್ರ ಬಗ್ಗೆ ಅಂತ ನಾವ್ ಅನ್ಕೊಂಡ್ರೆ, ಆದ್ರೆ ಇಲ್ಲಿ ಅವರೇ ಕರೆಕ್ಟ್ ಆಗಿ ಯೋಚನೆ ಮಾಡಿದ್ದಾರೆ. ಇಲ್ಲಿ ಗಿಲ್ಲಿಯವರೇ ತಪ್ಪಾಗಿ ಇಲ್ಲಿ ಡಿಸಿಷನ್ ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನಿನ್ನೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಕೆಲವೊಮ್ಮೆ ಕೆಲವೊಂದು ವಿಚಾರಗಳು ನಾವ್ ಅನ್ಕೊಂಡಂಗೆ ಇಲ್ಲಿ ಡಿಸ್ಕಷನ್ ಆಗಲ್ಲ. ಇಲ್ಲಿ ಅವ್ರವರ ಒಂದು ಪರ್ಸೆಪ್ಷನ್ ತಗೊಂಡಾಗ ಅವ್ರವ್ರಿಗೆ ಅದು ಸರಿ ಅನ್ಸುತ್ತೆ, ನಮಗೆ ಅದು ತಪ್ಪು ಅನ್ಸುತ್ತೆ. ನಮಗ್ ಸರಿ ಅನಿಸ್ದಾಗ ಅವ್ರಿಗೂ ಕೂಡ ಇಲ್ಲಿ ತಪ್ಪು ಅನಿಸ್ಬೋದು. ಅದೇ ಅವ್ರವರ ಒಂದು ಅಭಿಪ್ರಾಯ ಬಿಟ್ಟಂಗೆ. ನಾವ್ ಎಷ್ಟೇ ಮಾತಾಡಿದ್ರು ಕೂಡ ಆ ವಿಚಾರ ಮಾತಾಡ್ತಾರೆ, ಈ ವಿಚಾರ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ತುಂಬಾನೇ ಇಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ. ಇಲ್ಲ ಇಂಥವ್ರಿಗೆ ಇಲ್ಲಿ ಈ ರೀತಿ ಈ ಒಂದು ವಿಚಾರಕ್ಕೆ ಕ್ಲಾಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ತುಂಬಾನೇ ಅಬ್ಸರ್ವ್ ಮಾಡಿದ್ದೇನಪ್ಪಾ ಅಂತಂದ್ರೆ, ಬಾಲ್ ವಿಚಾರ ಇಲ್ಲಿ ಕಾಲಿಂದ ತಳ್ಳಿದ್ದಾರೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಪಿತ್ತನ ನೆತ್ತಿಗೇರಿಸಿದ್ಯಾ ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರಿಗೆ ಇಲ್ಲಿ ಹೇಳಿದ್ರು. 2 ತರ ನಗ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಧಿಕ ಪ್ರಸಂಗತನ ಇಲ್ಲಿ ಬೇಡ ಅಂತ ಹೇಳಿದ್ರು. ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರಿಗೆ ಗಿಲ್ಲಿ ಅವ್ರಿಗೆ ಇಲ್ಲಿ ಹೇಳಿದ್ರು. ಅದಕ್ಕೆ ಇದ್ರ ಬಗ್ಗೆ ನಾನು ನೈಟ್ ಇಲ್ಲಿ ವಿಡಿಯೋದಲ್ಲೂ ಕೂಡ ಇಲ್ಲಿ ಹೇಳಿದ್ದೆ, ಬೇರೆಯವ್ರು ಯಾರು ಕೂಡ ಅಧಿಕ ಪ್ರಸಂಗತನ ಮಾಡೇ ಇಲ್ವಾ. ಇಲ್ಲಿ ಕಾಕ್ರೋಚ್ ಸುದಿಯವರು ಇವ್ರ ಟೀಮಲ್ಲಿ ಇದ್ರು ಕೂಡ ನಾನು ನಿಮ್ಮ ಟೀಮಲ್ಲೇ ಇಲ್ಲಿ ಆಡೋದು ಅಂತ ಕೂಡ ಇಲ್ಲಿ ಹೇಳಿದ್ರು. ಆ ಒಂದು ವಿಚಾರಕ್ಕೆ ಜಾಸ್ತಿ ಇಲ್ಲಿ ಚರ್ಚೆನೇ ಆಗಲಿಲ್ಲ. ಮತ್ತಿಲ್ಲಿ ಕಲರ್ಸ್ ವಾಹಿನಿಗೆನೆ ಮತ್ತಿಲ್ಲಿ ಬಿಗ್ ಬಾಸ್ ಟೀಮ್ ಅವ್ರಿಗೇನೆ ಇಲ್ಲಿ ಡೈರೆಕ್ಟ್ ಆಗಿ ಇವರು ಈ ರೀತಿ ಫ್ರಾಡ್ ಮಾಡ್ತಾ ಇದಾರೆ ಅನ್ನೋ ರೀತಿ ಇಲ್ಲಿ ಜಾನ್ವಿ ಅವರು ಮಾತಾಡಿದ್ರು. ಡೈರೆಕ್ಟ್ ಆಗಿ ಮಾತಾಡಿದ್ರು, ಹಿಂದೊಂದು ಮುಂದೊಂದು ಮಾತಾಡಿರ್ಲಿಲ್ಲ. ಬಟ್ ಆ ರೀತಿ ನಾನು ಹೇಳಲಿಲ್ಲ ಅಂತ ಇಲ್ಲಿ ವಾದ ಮಾಡಿದ್ರು. ಅವಾಗೂ ಕೂಡ ಕಿಚ್ಚ ಸುದೀಪ್ ಸರ್ಗೆ ಇಲ್ಲಿ ಪಿತ್ತ ನೆತ್ತಿಗಿರ್ಲಿಲ್ಲ. ಈ ರಕ್ಷಿತ್ ಅವರು ಸ್ವಲ್ಪ ಸೀರಿಯಸ್ ಆಗಿರ್ಬೇಕು. ನಿಜವಾಗ್ಲೂ ಕೂಡ ನಾನು ಅದನ್ನೇ ಇಲ್ಲಿ ಹೇಳಿದ್ದು. ಕೆಲವೊಬ್ರು ಕಮೆಂಟ್ ಅಲ್ಲೂ ಕೂಡ ಇಲ್ಲಿ ಹಾಕಿದ್ರೆ, ಎಲ್ರಿಗೂ ಕೂಡ ಕಮೆಂಟ್ಗೆ ರಿಪ್ಲೈ ಕೊಡೋಕ್ಕೆ ಆಗ್ಲಿಲ್ಲ. ಅದಕ್ಕೆ ಇದ್ರಲ್ಲಿ ಹೇಳ್ತಿರೋದು ನಾನು. ಇಲ್ಲಿ ಹೌದು, ಅವರು ತಪ್ಪು ಮಾಡಿದ್ದಾರೆ, ಇಲ್ಲ ಅಂತ ನಾನು ಇಲ್ಲಿ ಹೇಳ್ತಾನೆ ಇಲ್ಲ. ಇಲ್ಲಿ ಅಶ್ವಿನಿಗಳವ್ರು ಏನೂ ತಪ್ಪೇ ಮಾಡ್ಲಿಲ್ವಾ, ಅವ್ರು
ತಪ್ಪು ಮಾಡಿದ್ರು ಕೂಡ ಈ ರಕ್ಷಿತಾ ಅವರು ನೀನು ಎಲ್ಲಿಂದ ಬಂದಿದೆಯಾ ಹಾಗೆ ಹೀಗೆ ಮತ್ತು ಎಸ್ ಅಂತ ಕೂಡ ಇಲ್ಲಿ ಮಾತಾಡಿದ್ರು. ಕೆಲವೊಬ್ಬರಿಗೆ ನೆನಪಿರುತ್ತೆ ಅನ್ಕೊಂತೀನಿ ಈ ಒಂದು ವಿಚಾರ. ಆವಾಗ ಇಲ್ಲಿ ಏನು ಮಾತಾಡ್ತೀರಾ, ನಾನು ಪಿತ್ತ ನೆತ್ತಿಗೂ ಮುಂಚೆ ನೀವು ಮಾತಾಡಿದ್ದನ್ನ ತಪ್ಪು ಅಂತ ಅಂದ್ಬಿಟ್ಟು ಒಪ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರು ಬೈಬೋದಿತ್ತು. ಬೈಲೇ ಇಲ್ಲ. ಇಲ್ಲಿ ಅಶ್ವಿನಿ ಗೌಡ್ಗೆ ಸುಮಾರು ಚಾನ್ಸಸ್ ಸಿಗ್ತದೆ ಅಂತ ನನಗೆ ಅನ್ನಿಸ್ತದೆ. ಮತ್ತು ಇಲ್ಲಿ ರಿಷಾ ಅವ್ರಿಗೂ ಕೂಡ ಇಲ್ಲಿ ನೋಡ್ಬೋದು, ನಿನ್ನೆ ಏನು ಕ್ಲಾಸ್ ತಗೊಂಡ್ರು, ಎಷ್ಟು ಖಡಕ್ಕಾಗಿ ತಗೊಂಡ್ರು ಅಂತಂದ್ರೆ ಇವರೊಬ್ಬರಿಗೆ ನಾನು ಹೇಳ್ತಿರೋದು, ರಾಶಿಕಾ ಅವ್ರಿಗೆ, ರಿಷಾ ಅವ್ರಿಗೆ, ಮತ್ತೆ ಇಲ್ಲಿ ಸೂರಜ್ ಅವ್ರಿಗೆ, ಧನುಷ್ ಅವ್ರಿಗೆ, ಅಭಿ ಅವ್ರಿಗೆ ಏನೊಂದು ವಿಚಾರದ ಬಗ್ಗೆ ಇಲ್ಲಿ ಹೇಳಿದ್ರು. ಇಲ್ಲಿ ಧ್ರುವಂತವ್ರ ಬಗ್ಗೆ ಇಲ್ಲಿ ಹೇಳಿದ್ರಲ್ಲ, ಇಲ್ಲಿ ವಾಮಿಟ್ ಬರುತ್ತೆ ಅಂತ ಬಿಟ್ಟು, ಹೌದು, ಹುಡುಗಿರು ಕೂಡ ಈ ರೀತಿಯಾಗಿ ಇಲ್ಲಿ ಅವಮಾನ ಮಾಡಬಾರ್ದು ಹುಡುಗರಿಗೆ, ಹುಡುಗರು ಕೂಡ ಇಲ್ಲಿ ಅವಮಾನ ಮಾಡಬಾರ್ದು. ಆದ್ರೆ ಈ ಒಂದು ವಿಚಾರನ ಎಷ್ಟು ಸೀರಿಯಸ್ ಆಗಿ ಇಲ್ಲಿ ಚರ್ಚೆ ಮಾಡೋದು ಅಂದ್ರೆ, ಇದೇ ಒಂದು ವಿಚಾರನ, ಇದೇ ಒಂದು ಟೋನ್ನ, ಈ ರೀತಿಯಾದ ವಿಚಾರಗಳು ಯಾರ್ಯಾರು ತಪ್ಪು ಮಾಡಿರ್ತಾರೋ ಎಲ್ಲಾರ್ಗೂ ಕೂಡ ಒಂದೇ ರೀತಿಯಾಗಿ ಬೈಲಿ. ಅವಾಗ ನಮಗೂ ಕೂಡ ಏನು ಬೇಸರ ಆಗಲ್ಲ. ಹೌದಪ್ಪ, ಎಲ್ಲರಿಗೂ ಒಂದೇ ತರ ಇಲ್ಲಿ ನೋಡ್ತಾ ಇದ್ದಾರೆ, ಒಂದೇ ತರಹದ ನ್ಯಾಯನ ಒದಗಿಸಿದ್ದಾರೆ ಅಂತಂದ್ಬಿಟ್ಟು ಅನ್ಸುತ್ತೆ. ಇಷ್ಟಿಷ್ಟು ಉದ್ದ ಹುಳ ಇರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಧ್ರುವಂತವ್ರು ಹೇಳಿದ್ರು. ಆ ಒಂದು ವಿಚಾರಕ್ಕೂ ಕೂಡ ಅವರಿಗೆ ಪಿತ್ತ ನೆತ್ತಿಗಿರ್ಲಿಲ್ಲ. ಅಂದ್ರೆ ಆ ಒಂದು ರಿಯಾಲಿಟಿ ಶೋ ಯಾವ ಮಟ್ಟಕ್ಕಿದೆ, ಇಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಏನೇನು ತರಕಾರಿ ಕಳಿಸ್ತಾರೆ ಅದು ಅಷ್ಟೊಂದು ಹೈಜಿನಿಕ್ ಆಗಿರಲ್ವಾ. ಇಲ್ಲಿ ಬೇಕಾಬಿಟ್ಟು ಏನ ತಿಪ್ಪೆ ಬಿಸಾಗಿ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಅವ್ರಿಗೆ ತಿನ್ನಿ ಅಂತ ಏನಾದ್ರು ಕೊಡ್ತಾ ಇದಾರ, ಈ ರೀತಿ ವಿಚಾರಗಳಿಗೆ ಅವ್ರಿಗೆ ಪಿತ್ತ ನೆತ್ತಿಗಿರಲ್ಲ. ಏನೋ ಸ್ವಲ್ಪ ಇಲ್ಲಿ ಸೀರಿಯಸ್ ಆಗಿ ಇರ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಗಿಲ್ಲಿಯವರು, ರಕ್ಷಿತಾ ಅವರು ಮಾಡಿರೋ ತಪ್ಪು ಹೌದು, ಬಟ್ ಬೇರೆಯವ್ರಿಗೆ ಹೇಳೋ ರೀತಿನೇ ಇಲ್ಲ, ಇದು ಈ ರೀತಿ ಮಾಡಬೇಡಿ ಅಂತಂದ್ಬಿಟ್ಟು ಹೇಳ್ಬೋದಿತ್ತು. ಬಟ್ ನೀವು ತುಂಬ ಓವರ್ ಕಾನ್ಫಿಡೆನ್ಸ್ ಬೇಕಾಗಿಲ್ಲ ಅಂತಂದ್ಬಿಟ್ಟು, ಅಧಿಕ ಪ್ರಸಂಗತನ ಬೇಕಾಗಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ಅಧಿಕ ಪ್ರಸಂಗತನ ಮಾಡೇ ಇಲ್ವಾ, ಯಾವ ವಿಚಾರದಲ್ಲೂ ಮಾಡಿಲ್ವಾ. ಇಲ್ಲಿ ಸುದಿಯವ್ರನ್ನೂ ಕೂಡ ನೀವು ತಗೊಳ್ಬೋದು, ಅವರು ಕೂಡ ಅಧಿಕ ಪ್ರಸಂಗತನವಾಗಿ ಇಲ್ಲಿ ಮಾತೇ ಆಡಿಲ್ವಾ. ಇಲ್ಲಿ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡೋದು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ಗಿಲ್ಲಿಯವರು ಅಂತ ಇಲ್ಲಿ ಹೇಳಿದ್ರು. ಆದರೆ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ಇಬ್ಬರು ಕೂಡ ಇವ್ರು ಹೇಳಿದ್ರು, ನೀವು ಏನೊಂದು ಸ್ಟ್ರಾಟರ್ಜಿ ಮಾಡ್ತೀರಾ ಮಾಡಿ, ಅದು ಬೇಡ ಅನ್ನಲ್ಲ ಅಂತ ಅದು ಮೈಕ್ ತೆಗೆದುಬಿಟ್ಟು ಮತ್ತಿಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ ಹೋಗಿ ಈ ಥರ ವಿಚಾರಗಳನ್ನ ಇಲ್ಲಿ ಮಾತಾಡಿದ್ರು. ಅವಾಗೂ ಕೂಡ ಇಲ್ಲಿ ಅವ್ರಿಗೆ ಪಿತ್ತ ನೆತ್ತಿಗಿರ್ಲಿಲ್ಲ. ನೀವು ಬಿಗ್ ಬಾಸ್ ರೂಲ್ಸ್ಗಳನ್ನ ಇಲ್ಲಿ ಬ್ರೇಕ್ ಮಾಡ್ತಾನೆ ಬರ್ತಾ ಇದ್ದೀರಾ, ನಾವು ಎಷ್ಟೆಲ್ಲರೂ ಕೂಡ ತಲೆಗೆ ತಗೊಂತಲ್ಲ ಅಂತ ಅವ್ರು ಹೇಳಲೇ ಇಲ್ಲ. ಯಾವ ರೀತಿಲಿ ಹೇಳಿದ್ರು ಅಂತಂದರೆ, ಇಲ್ಲಿ ಕಳಪೆ ಡಿಸ್ಕಷನ್ ಬೇಕಾ ಬೇಡ ಅಂತ ಅನ್ಕೊಂತೀನಿ, ಮಾಡಬೇಡಿ ಅಂತ ಇಲ್ಲಿ ಹೇಳಿದ್ರು. ಅದೇ ರೀತಿ ಗಿಲ್ಲಿ ನಟ ಅವ್ರಿಗೂ ಮತ್ತು ಇಲ್ಲಿ ರಕ್ಷಿತ್ ಅವ್ರಿಗೂ ಹೇಳಿದರೆ ಅವ್ರೇನು ತಿಳ್ಕೊಂತಿರ್ಲಿಲ್ವಾ. ಇಲ್ಲಿ ಪದೇ ಪದೇ ಒಬ್ಬ ವ್ಯಕ್ತಿನ ತುಂಬಾ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಗೊತ್ತಾಗ್ತದೆ. ಅದರಲ್ಲೂ ಕೂಡ ಇಲ್ಲಿ ನೋಡಿ, ಧ್ರುವಂತವ್ರು ಇನ್ನೊಂದು ವಿಚಾರ ಕೂಡ ಇಲ್ಲಿ ಹೇಳಿದ್ರು, ಸ್ಪೇಸ್ ಕೊಡಲ್ಲ ಅಂತ ಅಂದ್ಬಿಟ್ಟು. ಈ ಒಂದು ವಿಚಾರಕ್ಕೂ ಅವ್ರಿಗೆ ಕೋಪ ಬರಲೇ ಇಲ್ಲ. ಇಲ್ಲ, ನೀವು ಮಾತಾಡಿ, ನಾನು ಕಾಯ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಇಲ್ಲಿ ಧ್ರುವಂತವ್ರು ಮಾತಾಡಿದ್ರು ಕೂಡ ನಾನು ಅದನ್ನ ಮಾತೇ ಆಡಿಲ್ಲ ಅಂತ ಹೇಳಿದ್ರು. ಬಟ್ ವಿಟಿ ಹಾಕಿ ತೋರಿಸ್ದಾಗೇನೆ ಅವರಲ್ಲಿ ಒಪ್ಕೊಂತಿದ್ದಾರೆ. ಯಾಕಂತಂದ್ರೆ ಅವ್ರಿಗೆ ಇಲ್ಲಿ ಕ್ಯಾಮ್ರಾಗೆ ಒಂದು ಸ್ವಲ್ಪ ಫೋಕಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಈ ಥರ ವಿಚಾರಗಳನ್ನ ಇಲ್ಲಿ ಮಾತಾಡಿದ್ದು ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಕೆಲವೊಬ್ಬರಿಗೆ ಫೇವರಿಸಮ್ ಆಗ್ತಾ ಇದೆ ನಿಜವಾಗ್ಲೂ ಕೂಡ, ಕೆಲವೊಬ್ಬರಿಗೆ ಏನು ಕೂಡ ಫೇವರಿಸಮ್ ಇಲ್ಲ. ಇದು ಅವ್ರ ಚಾನಲ್ನಿಂದ ಬಂದಿಲ್ಲ ಅಂತಾನೋ ಅಥವಾ ಅವ್ರ ಚಾನಲ್ ಕೆಲಸ ಮಾಡಿಲ್ಲ ಅಂತಾನೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಫೇವರಿಸಮ್ ಆಗ್ತದೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಸೊ ವೀಕ್ಷಕರೇ, ಸದ್ಯ ಇವಾಗ ಪ್ರೋಮೋ ಬಗ್ಗೆ ಹೇಳಬೇಕು ಅಂತಂದರೆ, ಪ್ರೋಮೋ ಅಂತೂ ತುಂಬಾ ಚೆನ್ನಾಗಿದೆ. ಗಿಲ್ಲಿ ನಟ ಅವರು ತುಂಬ ಚೆನ್ನಾಗಿ ಇಲ್ಲಿ ಒಂದು ಕಾಮಿಡಿ ರೀತಿಯಲ್ಲಿ ಎಲ್ಲಾನು ಇಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ. ಬಟ್ ಇದನ್ನೇ ಸ್ವಲ್ಪ ಓವರ್ ಅಂತ ಹೇಳಲೇಬಾರ್ದು, ಎಲ್ಲ ಒಂದೆರಡು ಕಡೆ ಮೈನಸ್ ಇರುತ್ತೆ. ಆದರೆ ಪ್ರತಿ ಸತಿ ಬಂದಾಗೂ ಕೂಡ ನೀವು ಈ ರೀತಿ ಮಾತಾಡೋದು ತಪ್ಪು, ಈ ರೀತಿ ಮಾಡ್ತಾ ಇರೋದು ಕೂಡ ತಪ್ಪು, ಮಾತು ತಪ್ಪು, ಮಾಡ್ತಾ ಇರೋದು ತಪ್ಪು, ನಡವಳಿಕೆನೂ ತಪ್ಪು, ಅಧಿಕ ಪ್ರಸಂಗತನ ಮಾಡ್ತಿದ್ದೀರ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ಇಲ್ಲಿ ಕುಗ್ಗೋಗೋದಂತೂ ಗ್ಯಾರಂಟಿ. ಅದರಲ್ಲೂ ಕೂಡ ರಕ್ಷಿತ್ ಅವ್ರನ್ನ ನೀವು ನೋಡ್ಬೋದು, ಸ್ವಲ್ಪ ಇಲ್ಲಿ ಅವರು ನಗಾಡ್ತಿದ್ರು, ಹೌದು ಅದು ತಪ್ಪು. ಬಟ್ ಆದರೆ ಈ ರೀತಿ ಹೇಳಿದಾಗ ಏನಿಸುತ್ತೆ ಅಂತಂದ್ರೆ, ಓ ನಾನು ಮಾಡ್ತಿರೋದೆಲ್ಲ ತಪ್ಪು ಅಂತಂದ್ಬಿಟ್ಟು ಬಂದ್ಬಿಡುತ್ತೆ. ಎಂಥ ಮನುಷ್ಯನಿಗೆ ಆದರೂ ಇಲ್ಲಿ ಬಂದೇ ಬರುತ್ತೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಇವರಿಬ್ರು ಯಾವ ರೀತಿ ಆಟ ಆಡ್ತಾರೆ ಅಂತಂದ್ಬಿಟ್ಟು. ವೀಕ್ಷಕರೇ, ಪ್ರೋಮೋ ನೋಡಿ ನಿಮ್ಗೆ ಏನು ಅನ್ನಿಸ್ತು, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ, ಮತ್ತು ಇವತ್ತಿನ ಎಪಿಸೋಡಲ್ಲಿ ಅಂದರೆ ಈ ವಾರ ಯಾರು ಮನೆಗೆ ಹೋಗ್ತಾರೆ ಅಂತಂದರೆ, ನನ್ನ ಪ್ರಕಾರ ಇಲ್ಲಿ ಕಾಕ್ರೋಚ್ ಸುದ್ದಿಯವರು ಇಲ್ಲಾಂದ್ರೆ ಧ್ರುವಂತವ್ರು ಹೋಗ್ಬೋದು ಅಂತಂದ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ. ಯಾರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆದರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.